ರಾಜ್ಯದಲ್ಲಿ SIR ನಡೀತಾ ಇರೋ ಕಾರಣ ಗೃಹಲಕ್ಷ್ಮಿಯನ್ನು ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳಿ ನಿಲ್ಲಿಸಿದಾರಂತೆ. ಅದಕ್ಕೆ ನಿಲ್ಲಿಸಿದ್ರು ಒಟ್ಟು ನಿಲ್ಲಿಸಿದ್ದಾರೆ. ಕಾರಣ ಆಶಾ ಕಾರ್ಯಕರ್ತೆಯರೆಲ್ಲ ಹೆಚ್ಚು ಕಡಿಮೆ ಅದರಲ್ಲೇ ತೊಡಸ್ಕೊಂಡ್ಬಿಟ್ಟಿದ್ದಾರೆ SIRನಲ್ಲಿ. ಹಂಗಾಗಿ ಇದನ್ನೂ ಮಾಡಿಸೋದು ಕಷ್ಟ ಆಗುತ್ತೆ ಅಂತ ವಾದ. ಒಟ್ಟು 60,000ದಲ್ಲಿ 25,000 ಜನ ಏನಿದಾರಂತೆ ಇದರಲ್ಲಿ ಆಶಾ ಕಾರ್ಯಕರ್ತರು. ಪ್ಲಸ್ ಅವರು ಮೊಬೈಲ್ಗೆ ಅದನ್ನು ಆ್ಯಪನ್ನು ಹಾಕ್ಬಿಟ್ಟಿದ್ದಾರಂತೆ. ಹಾಗಾಗಿ ಇನ್ನೊಬ್ರಿಗೆ ಹಾಕ್ಕೊಡ್ಬೇಕು ಅದನ್ನೆಲ್ಲ ಕಷ್ಟ ಆಗುತ್ತೆ. ಏನು ದೇಶ ಬಿದ್ದೋಗಲ್ಲ, ಒಂದು ತಿಂಗಳು ಬಿಟ್ಕೊಂಡು ಮಾಡಿ. ಈ ಮಧ್ಯೆ ಜಾತಿ ಮಾಹಿತಿಯನ್ನು ಬೆಸ್ಕಾಂ ಕೈ ಬಿಟ್ಟಿದೆಯಂತೆ. ಇಷ್ಟು ಬಿಲ್ದಿದ್ರೆ ಕೊಡಬೇಕಾಗಿಲ್ಲ. ನಿರಾಕರಣೆ ಅನ್ನೋದು ರಾಂಗು. ಈ ದೇಶದಲ್ಲಿ ಜನ ಸರ್ಕಾರದ ಫಾರಮ್ನಲ್ಲಿ ಯಾವುದಾದ್ರು ಕೇಳಿದರೆ ಅದನ್ನು ಕೊಡದೇ ಇದ್ದರೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯದಲ್ಲಿರ್ತಾರೆ. ಹಾಗಾಗಿ ನೀವು ನಿರಾಕರಿಸ್ಬೋದು ಅಂತಂದರೆ, ಇಲ್ಲ ನಾವು ಹೇಳ್ತೀವಿ ಬೇಕಾರೆ ಅಂದ್ಬಿಟ್ಟು ಪಾಪ ಹೇಳ್ತಾರೆ. ನೀವು ತೆಗೆದೇ ಹಾಕಬೇಕು ಅದನ್ನು. ಯಾಕೆ ಇಲ್ಲದಿದ್ದರೆ ಅದು ನಿಮ್ಮ ದುಷ್ಟ ಮನಸ್ಸಿನ ಸಂಕೇತ ಮತ್ತು ನೀವೆಷ್ಟು ಕಚಡಗಳು ಅನ್ನೋದನ್ನು ತೋರಿಸ್ತಾ ಇದೆ. ಹೌದು, ಅಷ್ಟೇ, ಇನ್ನೇನೂ ಇಲ್ಲ. ನೀವೆಷ್ಟು ಕಚಡಗಳು ಮತ್ತು ಥರ್ಡ್ ರೇಟ್ ಫೆಲೋಸ್ ಅಂತ ತೋರಿಸ್ತಾ ಇದೆ ಅದರಲ್ಲೆಲ್ಲ ಜಾತಿ ಕೇಳುವಾಗ. ಅದನ್ನು ಯಾವನ್ ಡಿಸೈನ್ ಮಾಡಿದ್ನೋ ಅವನೊಬ್ಬ ದುಷ್ಟ ಅಷ್ಟೇ, ಅವನೊಬ್ಬ ಕಚಡ, ಅವನೊಬ್ಬ ಥರ್ಡ್ ರೇಟ್ ಫೆಲೋ. ಅವನು ಯಾರ್ದನ್ನು ಡಿಸೈನ್ ಮಾಡಿದ್ನೋ ಆ ಕಾಲಮ್ ಹಾಕಿ ಇವರು ಅಷ್ಟೇ. ಅದರಲ್ಲಿ ಇನ್ನೇನು ಅನುಮಾನನೇ ಇಲ್ಲ. ಅವನು ಯಾವನಾರೋ ಆಗಿರಲಿ, ನನಗೇನು ಹೋಗಬೇಕು, ಅವನೊಬ್ಬ ದುಷ್ಟ ಅವನು. ಇನ್ನು ಈ ಮಧ್ಯೆ ಖಾಸಗೀಕರಣದ ಪ್ರಸ್ತಾಪ ಏನಿತ್ತು ಅದನ್ನು ಟಾಟಾ ಪವರ್ ಕಂಪನಿ ವಾಪಸ್ ಪಡ್ಕೊಂಡಿದೆಯಂತೆ. ವಿದ್ಯುತ್ ನಿಗಮಗಳ ತೀವ್ರ ವಿರೋಧ. ನನಗೆ ಇದರಲ್ಲಿ ಅರ್ಥವಾಗದೇ ಇರೋದು, ಈ ಡ್ರಾಮಾನಲ್ಲಿ ಖಾಸಗಿ ಕಂಪನಿಗಳನ್ನು ಬಂದವರು ಅರ್ಜಿ ಹಾಕಿದ್ರು, ಅದನ್ನು ಎಸ್ಕಾಮ್ಗಳೇ ವಿರೋಧ ಮಾಡ್ತು, ಸರ್ಕಾರನೇ ವಿರೋಧ ಮಾಡ್ತು ಅನ್ನೋ ಈ ಡ್ರಾಮಾನಲ್ಲಿ ಯಾರ ಪಾತ್ರ ಇದೆ ಅಂತ ನನಗೆ ಅರ್ಥವಾಗ್ತಿಲ್ವಲ್ಲ. ಈ ಡ್ರಾಮಾ ಯಾಕೆ ನಡೀತು? ಫಸ್ಟ್ ಆಫ್ ಆಲ್, ರಾಜ್ಯ ಸರ್ಕಾರದ ಬೆಂಬಲ ಇಲ್ಲದೆ, ರಾಜ್ಯದ ಆಡಳಿತಾತ್ಮಕವಾಗಿ ಪಾಲಿಸಿ ವೈಸು ನೀತಿ ನಿರೂಪಣೆಯಲ್ಲಿ ಅದು ಖಾಸಗಿ ಆಗಬಹುದು ಅನ್ನೋ ಮನೋಸ್ಥಿತಿ ಇಲ್ಲದಿದ್ದರೆ ಅರ್ಜಿ ಹಾಕಕ್ಕೆ ಬಂದ ಟಾಟಾ ಕಂಪನಿಗೆ ಧೈರ್ಯ ಎಷ್ಟು ಹಂಗಾರೆ? ಇಲ್ಲ ಸರ್, ಅದು ಆರಂಭದಲ್ಲಿ ಏನಾಗಿತ್ತು ಅಂತಂದರೆ, ಸಂಪುಟದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಹೇಳ್ಬಿಟ್ರು. ಅವ್ರು ಸ್ಟೇಟ್ಮೆಂಟ್ ಕೊಟ್ಟ ದಿನನೇ ಜಾರ್ಜ್ ಅವ್ರ ಇಂಧನ ಸಚಿವರು ಬಂದ್ಬಿಟ್ಟು ಇಲ್ಲ ನಾವು ಪ್ರೈವೇಟ್, ಅದು ಬೇರೆ ವಿಚಾರ. ಅವ್ರು ಅರ್ಜಿ ಹಾಕಾಗಿತ್ತಲ್ಲ, ಹಾಕಿದ್ಯಾಕೆ ಅಂತ ನಾನು ಕೇಳೋದು. ಫಸ್ಟ್ ಆಫ್ ಆಲ್ ಸರ್ಕಾರದಲ್ಲೇ ಗೊಂದಲ ಇದೆ. ಹಾಗಾದ್ರೆ ಸರ್ಕಾರದ ಗೊಂದಲ ಅಲ್ಲ ಇದು. ಯಾರೋ ಆಸಕ್ತಿ ತಗೊಂಡು ಏನೋ ಮಾಡಕ್ಕೆ ಹೊರಟಿದ್ದಾರೆ, ಅದು ವರ್ಕೌಟ್ ಆಗಿಲ್ಲ ನನ್ನ ಪ್ರಕಾರ. ಎಸ್, ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ 3ನೇ ದಿನ ಕೂಡ ಮುಂದುವರಿತು. ಇವತ್ತು ವಿಜಯನಗರ, ಜಯನಗರ, ಚಿಕ್ಕಪೇಟೆ, ಮಾಗಡಿ ರಸ್ತೆ ಎಲ್ಲ ಕಡೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ. ಫುಟ್ಪಾತ್ ಮೇಲೆ ನಿರ್ಮಾಣ ಆಗಿದ್ದ ನಂದಿನಿ ಮಳಿಗೆ ಕೂಡ ಧ್ವಂಸವಾಗಿದೆ. ಇನ್ನು ಬೀದಿ ಆದ್ರೇನು ಸರ್, ಅದು ಆದ್ರೇನು ಆಗಬಾರ್ದು. ನಂದಿನಿ ದೇವ್ರ ಮನೆಯೇನಾ? ನಂದಿನಿ ಫುಟ್ಪಾತಲ್ಲಿ ಮಾಡಬಾರ್ದು. ಯಾವನ್ರಿ ಅವ್ನು ಮಾಡಿದವನು ಫುಟ್ಪಾತಲ್ಲಿ ನಂದಿನಿನ? ಕಪಾಳಕ್ಕೆ ಹಾಕ್ರಿ ಅವನಿಗೆ ಫಸ್ಟ್, ಅವನಿಗೆ ಇಡಿಯಟ್ಗೆ. ಓಹೋ, ಸರ್ಕಾರದವನಾದರೆ ನಂದಿನಿನ ಫುಟ್ಪಾತಲ್ಲಿ ಕಟ್ಬೋದು, ಪ್ರೈವೇಟ್ ಅವ್ರು ಕಟ್ಟೋಂಗಿಲ್ವಾ? ಯಾವನು ಹೇಳ್ಕೊಟ್ಟವನು ಇದನ್ನ? ಹೂ ಟೋಲ್ಡ್ ದಿಸ್ ನಾನ್ ಸೆನ್ಸ್? ರೂಲ್ಸ್ ಪ್ರಕಾರ ಮಾಡಂಗಿಲ್ಲ ಸರ್. ನಂದಿನಿ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಮಾಡೋಂಗಿಲ್ಲ. ಬಟ್ DK ಸುರೇಶ್ ಅವರು ನಂದಿನಿ ಬೂತ್ಗಳದ್ದು ಹಿತಾಸಕ್ತಿ ಕಾಪಾಡಕ್ಕಾಗಲ್ಲ, ಕಾಪಾಡ್ಕೂಡ್ದು. ಹಾಗೆ ನಂದು ಕಾಪಾಡು. ಏನು ನೀನು ಒಬ್ಬನೇ ಮೇಲಿಂದ ಇಳಿದು ಬಂದಿದ್ದೀಯಾ? ನೀನೊಬ್ಬನೇ ದೇವ್ರ ಮೊಮ್ಮಗನ? ಏನು ಬೇರೆಯವ್ರಲ್ಲ ಪಾಪಿಗಳ ಹಂಗಾರೆ? ನೀನೇನು ಸರ್ಕಾರ ವೈಲೇಟ್ ಮಾಡ್ಬೋದಾ? ಸರ್ಕಾರ ಮಾಡ್ಬೋದು. ಅದು ಹೇಗೆ ಮಾಡ್ತೀಯಾ ಅಂತ ಕೇಳಬೇಕು ಯಾವನಾರು ಒಬ್ಬ. ಖಂಡಿತ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಶೌಚಾಲಯಗಳು ಇರ್ಕೂಡ್ದು ಫುಟ್ಪಾತಲ್ಲಿ. ಅದಕ್ಕೆ ಸಪರೇಟ್ ಜಾಗ ತಗೋಬೇಕು ನೀವು ಸರ್ಕಾರದವರು. ಹಂಗೆ ನೋಡಕ್ ಹೋದ್ರೆ ಕೆಲವು ಕಡೆ ಹಾಪ್ಕಾಮ್ಸ್ ಮಾಡಿದ್ದಾರೆ ಸರ್. ಮಾಡ್ಕೂಡ್ದು. ಮಾಡ್ಕೂಡ್ದು. ರೂಲ್ ಈಸ್ ರೂಲ್ ಟು ಎವ್ರಿಬಡಿ. ಸರ್ಕಾರ ವೈಲೇಟ್ ಮಾಡಕ್ ಬರಲ್ಲ. ಹಾಗೆ ಹೌದು, ಸರ್ಕಾರ ಫುಟ್ಪಾತಲ್ಲಿ ಕಟ್ಬೋದಾ? ಒಬ್ರಿಗೊಂದು ನಾನು ಕಟ್ಟಬಾರ್ದಾ? ಅದೇ ಕಟ್ಟಬಾರ್ದು ನಾನು? ಹೂ ಗೇವ್ ಪವರ್ಸ್ ಟು ಗೌರ್ಮೆಂಟ್ ಟು ವೈಲೇಟ್ ಇಟ್? ಹೌದು. ಹಂಗಾರೆ ಸರ್ಕಾರ ಮರ್ಡರ್ ಮಾಡ್ಬೋದಾ ನಾಳೆ? ರೂಲ್ ಇಸ್ ಅ ರೂಲ್. ಎಲ್ರಿಗೂ ಮತ್ತೆ ಸರ್ಕಾರದಲ್ಲಿದ್ದರೂ ಕಾಸು ಹೊಡ್ಕೊಂಡು ತಿನ್ಬೋದು. ಅದೇ ಮಾಡ್ತಿರುತ್ತಾನೆ ಹೇಸಿಗೆ ತಿನ್ನೋರು ಗಿರಾಕಿಗಳೆಲ್ಲ ನೀವುಗಳು. ನಥಿಂಗ್ ಡೂಯಿಂಗ್. ನಂದಿನಿ ಇದ್ದರೂ ಅಷ್ಟೇ, ಇನ್ನೊಂದು ಯಾವುದೋ ಚಾಂದಿನಿ ಇದ್ದರೂ ಅಷ್ಟೇ ಒಡೆದು ಬಿಸಾಕ್ಬೇಕು ಮಕಾಮೂತಿ ನೋಡಿದೆ. ಅದಕ್ಕೆ ಬೇಕಾಗಿದ್ದ ಜಾಗ ಮಾಡಿಕೊಡೋದು ಸರ್ಕಾರದ ಕೆಲಸ. ಹೌದು, ಎಸ್. ಅದು ಒಂದಷ್ಟು ಜನ ವ್ಯಾಪಾರಿಗಳೆಲ್ಲ ಸರ್ಕಾರದ ವಿರುದ್ಧ, ಕೃಷ್ಣ ಬೈರೇಗೌಡರ ವಿರುದ್ಧ ನಾವು ಆಕ್ರೋಶ ವ್ಯಕ್ತಪಡಿಸಿ. ಕೃಷ್ಣ ಬೈರೇಗೌಡ್ರನ್ನ ಬೈಯೋದು ಸುಲಭ ರೀ ಕೂತ್ಕೊಂಡು. ಏನು ಕೃಷ್ಣ ಬೈರೇಗೌಡರ ತಾತನ ಮನೆ ಆಸ್ತಿ ರೀಕ್ಲೈಮ್ ಮಾಡ್ತಿದ್ದಾರೇನ್ರಿ? ಯಾಕ್ರಿ ಕೃಷ್ಣ ಬೈರೇಗೌಡರು ಮೂಲತಃ ಫುಟ್ಪಾತ್ ವ್ಯಾಪಾರಿಗಳ ವಿರುದ್ಧವೇ ಬರಬೇಕು?
ಏನು ಅವ್ರ ತಂದೆಗೆ ನೀವೇನು ಕಾಸು ಕೊಡಬೇಕಾಗಿತ್ತಾ ಫುಟ್ಪಾತ್ ವ್ಯಾಪಾರಿಗಳು? ಅವ್ರ ಅಪ್ಪಂಗೆ ಏನಾದ್ರು ದುಡ್ಡು ಕೊಡಬೇಕಾಗಿತ್ತಾ ನೀವು? ಹಂಗಾರೆ ಸಾಲ ತೀರಿಸಿಲ್ಲ ಅಂತ ಬಂದಿಯಾರಾ? ಏನಕ್ಕೆ ರೀ ಬರಬೇಕು ಅವರು? ಅವ್ರಿಗೇನು ರೀ ಆಸಕ್ತಿ? ಹಂಗಾರೆ ನೀವು ಅವ್ರನ್ನ ಬೈತೀನಿ ಅನ್ನೋದಿದ್ರೆ ಜನರಿಗೆ ಅನಾನುಕೂಲ ಆಗ್ತಿದೆ. ಜನರ ಅನಾನುಕೂಲ ಅಲ್ರಿ, ನೀವು ಒಳ್ಳೇದು ಬಾಯಿಗೆ ಬಂದು ಮಾತಾಡ್ತಿರಲ್ರಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅದನ್ನು ಜಾರಿಗೆ ತರ್ತಿದ್ದಾರೆ. ಏನು ಜನರಿಗೆ ಅನಾನುಕೂಲ? ಹೌದು, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಗೋ ಅಂಡ್ ಬ್ರಿಂಗ್ ದಿ ಆರ್ಡರ್ ಫ್ರಮ್ ಸುಪ್ರೀಂ ಕೋರ್ಟ್. ಎಲ್ಲ ಫುಟ್ಪಾತ್ಗಳಲ್ಲೂ ಅಂಗಡಿಯನ್ನು ಹಾಕುವುದು ಅಂತ ತನ್ನಿ. ಎರಡನೇದು, ಪಾದಚಾರಿಗಳಲ್ಲಿ ಕೆಲವರು ನಾವು ಪಾದಚಾರಿಗಳ ವಿರುದ್ಧ ಅಲ್ಲ ಅಂತ. ನಂದೊಂದೇ ಒಂದು ವಾದ ಇದೆ ಫುಟ್ಪಾತ್ ವ್ಯಾಪಾರದ ವಿಚಾರದಲ್ಲಿ. ಕೆಲವು ಏರಿಯಾಗಳಲ್ಲಿ ಫುಟ್ಪಾತ್ಗಳಲ್ಲಿ ಮಾಡಿದ್ರೂ ಯಾರಿಗೂ ತೊಂದರೆ ಆಗಲಿಕ್ಕಿಲ್ಲ. ಕೆಲವು ಕಡೆ ನೀವು ಹೇಳೋದು ಸುಳ್ಳು. ಫುಟ್ಪಾತ್ ವ್ಯಾಪಾರಿಗಳು ಪಾದಚಾರಿಗೆ ಕಾಲಿಡಕ್ಕೂ ಜಾಗ ಕೊಟ್ಟಿರಲ್ಲ ನೀವಲ್ಲಿ. ಅವನು ಇಳಿದು ರಸ್ತೆಗೆ ಬಂದೇ ಬರಬೇಕು. ಅವನು ಅಪ್ಪಿ ತಪ್ಪಿ ಏನಾದರೂ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವನ ಮೇಲೆ ಹಲ್ಲೆ ಮಾಡೋದು, ಬೈಯೋದು, ಕ್ಯಾಕರ್ಸ್ ಉಗಿಯೋದು, ಗುರಾಯಿಸೋದು, ಹೆದರ್ಸೋದು, ರೌಡಿಸಮ್ ಮಾಡೋದು ಎಲ್ಲ ಮಾಡ್ತಾರೆ. ನಿಜ. ಅನುಕಂಪವನ್ನು ಎಲ್ಲದರಲ್ಲೂ ಪಡ್ಕೊಳ್ಳೋಕೆ ಟ್ರೈ ಮಾಡಬೇಡಿ. ಕೆಲವು ಜಾಗಗಳಲ್ಲಿ ಫುಟ್ಪಾತ್ನಲ್ಲಿ ಒಳಕ್ಕೆ ಇದ್ದಾರೆ, ಅಲ್ಲಿ ತೊಂದರೆ ಆಗಲಿಕ್ಕಿಲ್ಲ. ಅದು ಓಕೆ, ನೀವು ಅಂಥ ಜಾಗ ಗುರುತಿಸಿ ಜಾಗ ಮಾಡಿಕೊಡಬಹುದು ನನ್ನ ಪ್ರಕಾರದಲ್ಲಿ. ಕೆಲವು ಕಡೆ ಎಲ್ಲ ಬೇಕಾರೆ. ಓಕೆ, ಯಾಕಂದರೆ ಇಟ್ಸ್ ಎ ಕಲ್ಚರ್ ಆಲ್ಸೋ. ಫುಟ್ಪಾತ್ ವ್ಯಾಪಾರ ಅನ್ನೋದು ಒಂದು ಕಲ್ಚರ್ ಇದೆ. ಅದನ್ನು ಬರೀ ವ್ಯಾಪಾರದ ದೃಷ್ಟಿ ಅಲ್ಲ, ಅದೊಂದು ಸಂಸ್ಕೃತಿ ಕೂಡ. ಅದು ಒಂಥರ ರೈಟ್. ಎಲ್ಲ ರಾಜ್ಯಗಳಲ್ಲಿ ಎಲ್ಲ ದೇಶಗಳಲ್ಲೂ, ಬರೀ ನಮ್ಮ ದೇಶ ಅಲ್ಲ. ಕೆಲವು ಕಡೆ ಅಂತೂ ಫುಟ್ಪಾತಲ್ಲಿ ಒಂದು ಕಾಲಿಡೋಕ್ಕಾಗಲ್ಲ, ಆ ಲೆವೆಲ್ವರೆಗೂ ಬಂದಿರ್ತಾರೆ. ಬಂದು ಗಾಡಿನ ರೋಡ್ಗಿಳಿಸಿರ್ತಾರೆ. ಫುಟ್ಪಾತಿಂದ ಇಳಿದ ಮೇಲೆ ರೋಡಲ್ಲಿ 5 ಅಡಿ ಮುಂದಕ್ಕೆ ಬಂದಿರುತ್ತೆ ಎಲ್ಲ ತಳ್ಳು ಗಾಡಿಗಳು, ಇದು ಎಲ್ಲ. ನಾವು ಬಡವರು, ಸೊ ಬಡವರು ಆದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತನಾ? ಹಂಗಾರೆ ನಾವು ಶ್ರೀಮಂತರು ಅಂದ್ಬಿಟ್ಟು ಅವರು ಏನು ಬೇಕಾದ್ರೂ ಮಾಡ್ಬೋದು ಹಾಗಾರೆ? ಇವೆಲ್ಲ ಡಿಫೆನ್ಸ್ ಅಲ್ಲ. ನನ್ನ ಲೆಕ್ಕಾಚಾರದಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಅಥವಾ ಅವ್ರನ್ನ ರೆಪ್ರೆಸೆಂಟ್ ಮಾಡೋರು ಮತ್ತು ಸರ್ಕಾರದವ್ರು ಕೂತ್ಕೊಂಡು ಎಷ್ಟು ಆಮೇಲೆ ಎಂಡೇ ಇಲ್ದಂಗೆ ಆಗೋಗಿದೆ. ದಿನ ಬೆಳಗಾದರೆ ಎಲ್ಲ ರೋಡಲ್ಲೂ ಆಕ್ಯುಪೈ ಆಗ್ತಾ ಇರುತ್ತೆ. ಅದರಿಂದ ಕೂತ್ಕೊಂಡು ಎಲ್ಲೆಲ್ಲಿ ಮಾಡಬಹುದು, ಎಲ್ಲೆಲ್ಲಿ ಅವರ ವ್ಯಾಪಾರಗಳಿಗೆ ಅವಕಾಶವನ್ನು ಕಲ್ಪಿಸಬಹುದು, ಎಲ್ಲೆಲ್ಲಿ ಸರ್ಕಾರದ ಯಾವುದಾದ್ರು ಜಾಗ ಇದ್ದರೆ ಅಲ್ಲಿ ಅದನ್ನು ಕ್ರಿಯೇಟ್ ಮಾಡಿಕೊಡಬಹುದು. ಇದನ್ನು ಮಾಡ್ತಾ ಬರೋದು ಬಿಟ್ಬಿಟ್ಟು, ಇಲ್ಲ ನಮ್ಮ ಬದುಕಿಗೋಸ್ಕರ ನಾವು ಫುಟ್ಪಾತಲ್ಲೇ ಇರ್ತೀವಿ, ನೀವು ಯಾರೇನು ಬೇಕಾದ್ರೂ ಮಾಡ್ಕೊಂಡು ಸಾಯಿರಿಂದ, ಹಂಗೆ ಆಗೋಕ್ಕಾಗಲ್ಲ. ಹಂಗಾಗಲ್ಲ. ನಿಮಗೆಷ್ಟು ಬದುಕಕ್ಕೆ ಹಕ್ಕಿದೆಯೋ ಯಾವನಿಗೊಬ್ಬನಿಗೆ ನಡೆಯೋಕ್ಕೂ ಹಕ್ಕಿದೆ. ಖಂಡಿತ. ಎಸ್. ಇನ್ನು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 1 ತಿಂಗಳಾಯಿತು ಡಿ ಕೆ ಶಿವಕುಮಾರ್ ಅವರು. ಈಗ ರಾಜ್ಯದ ಆರೋಗ್ಯಕ್ಕಾಗಿ, ಜನರ ಆರೋಗ್ಯಕ್ಕಾಗಿ ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಅದು ಬೈಕ್ ಆಂಬ್ಯುಲೆನ್ಸನ್ನು ಮತ್ತೆ ಚಾಲನೆ ಕೊಡ್ತಾ ಇದ್ದಾರಂತೆ. ಶೀಘ್ರದಲ್ಲೇ 100 ಬೈಕ್ ಆಂಬ್ಯುಲೆನ್ಸ್ಗಳೆಲ್ಲವೂ ಕೂಡ ರಸ್ತೆಗಿಳಿಯುತ್ತೆ. ನರ್ಸಿಂಗ್ ಪದವೀಧರರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಯೋಜನೆಗಳುವೆ ಬೋಗಸ್ಸು. ಯಾಕೆ ಸರ್? ಇದು ಕಾಸು ಹೊಡೆಯೋಕ್ಕೆ ಯಾವನೋ ತಯಾರಿ ಮಾಡೋ ಯೋಜನೆಗಳಿವು. ಇದನ್ನು ಹಿಂದೆ 4 ವರ್ಷದ ಹಿಂದೆ ಮಾಡಿದ್ರು. ಆಗ ಬೈಕ್ಗಳನ್ನೆಲ್ಲ ತಂದ್ರಲ್ಲ, ಆಗ ಇದೇ ಥರ ಲಕ್ಷಾಂತರ ರೂಪಾಯಿ ಸುರಿದ್ರಲ್ಲ ಬೈಕ್ಗಳ ಮೇಲೆ. 3-4 ದಿನಾನೋ 6-6 ದಿನಾನೋ ಶೋಕಿಗೆ ಓಡಿಸಿದ್ರಲ್ಲ. ಆಮೇಲೆ ಏನಾಯಿತು ಅವುಗಳು? ಇವೆಲ್ಲ ಏನು ಅಂದರೆ ಯಾವನೋ ಒಬ್ಬನ ವೈಯಕ್ತಿಕ ತೆವಲಿಗೆ ಬರುವಂತಹ ಯೋಜನೆಗಳಿವೆಲ್ಲ. ಯಾರೋ ಒಬ್ರದ್ದು ವೈಯಕ್ತಿಕ ತೆವಲಿದು, ಅದಕ್ಕೆ ಬರುತ್ತೆ ಯೋಜನೆಗಳು. ಸತ್ತೋಗುತ್ತೆ ಆಮೇಲೆ ಅಷ್ಟೇ. ಅದನ್ನು ಮಾರೋನು, ಗಾಡಿ ಮಾರೋನು, ಅದನ್ನು ಎಕ್ವಿಪ್ ಮಾಡೋನು, ಸಪ್ಲೈ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ ನಮ್ಮ ದುಡ್ಡನ್ನು. ದಟ್ ಇಸ್ ಆಲ್ ನನ್ನ ಪ್ರಕಾರದಲ್ಲಿ. ಲಾಸ್ಟ್ ಬೈಕ್ ಆಂಬ್ಯುಲೆನ್ಸ್ದು ಎಫೆಕ್ಟಿವ್ನೆಸ್ದು ರಿಪೋರ್ಟ್ ಇದೆಯಾ ನಿಮ್ಮ ಹತ್ರ? ಅಸೆಸ್ಮೆಂಟ್ ಆಗಿದೆಯಾ? ಫಾರ್ ವಾಟ್ ದಿಸ್ ಬೈಕ್? ವಾಟ್ ನೆಸೆಸಿಟಿ ಇದಕ್ಕೆ ಕ್ರಿಯೇಟ್ ಆಗಿದ್ದು ಹೇಗೆ? ಈ ಬೈಕ್ ಆ್ಯಂಬುಲೆನ್ಸಿಂದ ಹೆಂಗಾಯಿತು ನೆಸೆಸಿಟಿ ಕ್ರಿಯೇಟು? ಅಂದರೆ ಆ್ಯಂಬುಲೆನ್ಸ್ಗಳು ಈ ಟ್ರಾಫಿಕಲ್ಲಿ ಇಮಿಡಿಯೇಟಾಗಿ ಮೂವ್ ಆಗೋಕ್ಕಾಗಲ್ಲ. ಕೆಲವು ಕಡೆ ಬೈಕ್ಗಳಾಗತ್ತಾ? ಬೈಕ್ ಆದರೆ ಮಾಡಿಬಿಡ್ಬೋದು. ಹೆಂಗಾಗ್ಬಿಡುತ್ತೆ? ಬೈಕು ಹೋಗೋಕ್ಕಾಗಲ್ಲ, ಎಷ್ಟೋ ಕಡೆ ಆಗಲ್ಲ, ಫುಟ್ಪಾತ್ ಹತ್ತಿಸ್ತಾರೆ. ಏನೋ ಒಟ್ಟಲ್ಲಿ ದುಡ್ಡು ಅಷ್ಟೇ, ಇನ್ನೇನೂ ಇಲ್ಲ. ದುಡ್ಡು ಹೊಡೆಯೋ ಸ್ಕೀಮ್. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಅವನು ದರ್ಶನ್ಗೆ ಇನ್ನೊಂದು ಹಿನ್ನಡೆ. ಕಾರಣ, ಇವ್ರು ಅರ್ಜಿ ಹಾಕ್ಕೊಂಡಿದ್ರು ಸುಪ್ರೀಂ ಕೋರ್ಟ್ಗೆ, ನಮ್ಮದು ಅದನ್ನು ನೋಡಿ ರಿವ್ಯೂ ಮಾಡಿಕೊಡಿ ಆ 1 ವರ್ಷದ್ದನ್ನು ಅಂತ. ಅದು ನ್ಯಾಯಮೂರ್ತಿಗಳ ಮುಂದೆ ಲಿಸ್ಟ್ ಆಗೋಕ್ಕೆ ಮೊದಲೇ ರಿಜಿಸ್ಟ್ರಾರ್ ಲೆವೆಲಲ್ಲೇ ಅವ್ರು ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಆಗಲ್ಲ, ಇದು 1 ವರ್ಷದ ಜೈಲು ಶಿಕ್ಷೆ ಪಕ್ಕಾ ಆಗಿದೆ, ಇದಕ್ಕೆ ನೀವು ನಮ್ಗೆ ನನ್ನ ಲಿಸ್ಟ್ ಮಾಡೋಕ್ಕೆ ಕಳಿಸಲ್ಲ, ಇದು ರಿಜಿಸ್ಟ್ರಿಯಿಂದ ಮುಂದಕ್ಕೆ ಹೋಗಲ್ಲ ಇದು ಅಂತ ಅಲ್ಲೇ ಮನೆ ವಾಪಸ್ ಕಳಿಸಿದ್ದಾರೆ. ಈ ಮಧ್ಯೆ ಅವನ ಆಪ್ತ ಅವನ್ಯಾರೋ ಪುನೀತನ ಬಂಧಿಸಿದಾರಲ್ಲ ಪೊಲೀಸ್ನವರು, ಅವ್ನ ಮೊಬೈಲ್ ಡಾಟಾ ಎಲ್ಲ ಡಿಲೀಟ್ ಮಾಡಿದಾನಂತೆ. ಏನಕ್ಕೆ ಡಿಲೀಟ್ ಮಾಡಬೇಕು? ನೀನು ತಪ್ಪು ಮಾಡಿಲ್ಲ ಅನ್ನೋದ್ರೆ ಡಿಲೀಟ್ ಯಾಕೆ ಮಾಡಬೇಕಾಗಿತ್ತು? ಮಾಡಿದ್ದಾನೆ. ಪೊಲೀಸ್ನವ್ರಿಗೆ ಅದನ್ನು ತೊಗೊಂಡು FIR ಏನೋ ಕಳಿಸಿದಾರಂತೆ. ನನಗೇನು ಗೊತ್ತಿಲ್ಲಪ್ಪ,
ನನಗೆ ಯಾರೂ ಏನು ಹೇಳ್ಕೊಟ್ಟಿಲ್ಲಪ್ಪ ಅಂತೆಲ್ಲ ಅಂತಾರಂತೆ. ಫೇರ್ ಎನಫ್. ಹೇಳ್ಕೊಡದೇ ಇದ್ದರೆ ಮನೆಗೆ ಕಳಿಸ್ತಾರೆ ನಿಮ್ಮನ್ನು, ಏನು ತಪ್ಪಿಲ್ಲ ಅಂತ. ಹೇಳಿಕೊಟ್ಟಿದ್ರೆ ಒಳಗಾಗ್ತಾರೆ, ಅಷ್ಟೇ ತಾನೇ. ಅಷ್ಟೇ. ಪಾಕಿಸ್ತಾನದ ಉಪಪ್ರಧಾನಮಂತ್ರಿ ಇಶಾಕ್ ದಾರ್ ಮೊಮ್ಮಗನನ್ನು ಬಂಧಿಸಿದ್ದಾರೆ. ಲಾಹೋರ್ನಲ್ಲಿ ಇಬ್ಬರು ವಿದೇಶಿ ಮಹಿಳೆಯರ ಅಪಹರಣ ಮತ್ತು ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಶಾಕ್ ದಾರ್ ಅವರ ಮೊಮ್ಮಗ ರಾಜಾ ದಾರ್ ಸೇರಿ 4 ಬಂಧಿಸಲಾಗಿದೆ. 5 ದಿನ ಪೊಲೀಸ್ ಕಸ್ಟಡಿಗೆ ಈಗ ಅಲ್ಲಿನ ಕೋರ್ಟ್ ಒಪ್ಪಿಸಿದೆ. ಆ ಅತ್ಯಾಚಾರಕ್ಕೊಳಗಾದ ಯುವತಿ, ನೆದರ್ಲ್ಯಾಂಡ್ ಯುವತಿನೇ ಆ ಬೈಕ್ ನಂಬರ್, ಕಾರ್ ನಂಬರ್ ಸಮೇತ ಫೋಟೋ ತೆಗೆದು ನೆದರ್ಲ್ಯಾಂಡ್ ಕಳಿಸಿ ಅಲ್ಲಿನ ಎಂಬೆಸಿ ಪಾಕಿಸ್ತಾನ ಕಾಂಟ್ಯಾಕ್ಟ್ ಮಾಡಿ ಕೊನೆಗೂ ಕೂಡ ಈಗ ಅವ್ರನ್ನ ಬಂಧಿಸೋದ್ರಲ್ಲಿ ಪೊಲೀಸರು ಯಶಸ್ವಿಯಾಗಿಲ್ಲ. ಇಲ್ಲ ಸುಳ್ಳಿದು. ಭಾರತದ ಪಿತೂರಿ. ಭಾರತದ ಪಿತೂರಿ. ಹೌದು, ಭಾರತದ ಪಿತೂರಿ. ಇವರೇ ಬೇಕು ಅಂತ ಮಾಡಿರೋದು ಇದು. ಇಲ್ರಿ, ಭಾರತದ ಪಿತೂರಿ ರೀ ಇದು. ಅಷ್ಟೇ. ಈಗ ಅವರು ಕೂಡ ನಾವು ಹೇಳೋದು ಹಂಗೆ, ಯಾರೇನು ಬೇಕಾದ್ರೂ ಮಾಡ್ಕೊಳ್ಳಿ. ಭಾರತದ ಭಾರತದ ಪಿತೂರಿ ಇದು, ಅಷ್ಟೇ, ಮುಗಿದಾಯ್ತು ಕತೆ.